ಓಹೋ ಹೋ 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 ಹೋ. ಏಯ್ ಏನೇ ಇದು ಹೂ ಕಟ್ಟದ್ ಬಿಟ್ಟು ಬೋಂಡ ಅಂಗಡಿ ಏನಾದ್ರು ಓಪನ್ ಮಾಡ್ತಾ ಇದೀಯಾ? ಯಾಕ್ರಿ? ಯಾಕ ಇದೇನೇ ಇದು ಇಷ್ಟೊಂದು ಬಜ್ಜಿ ಮಾಡ್ತಾ ಇದೆಯಲ್ಲ? ಅದಾ ಅತ್ತೆ ಹೇಳಿದ್ರು ಅಂದಾಗೆ ಹುಡುಗಿ ಮನೆಯವ್ರು ಬಂದಾಗ ನೀವು ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು. ಏನೇ ನೀನು ಆ ಸಕ್ಕರೆ ಪಾರ್ಟಿ ಸೇರ್ಕೊಂಡ್ಬಿಟ್ಯಾ? ನಾನು ಯಾಕೆ ಮಾತಾಡ್ಬಾರ್ದು? ರವಿ ಮದ್ವೆ ಆಗ್ಬೇಕಂದ್ರೆ ನೀವು ಮಾತಾಡ್ಬಾರ್ದು. ಸರಿ ಹೋಯ್ತು. ಬಜ್ಜಿ ತಾಕತ್ತಾಗಿದೆ. ಅದೇನದು ಆ ಕಡೆ ಈರುಳ್ಳಿ ಇದೆ, ಇಲ್ಲಿ ಆಲೂಗಡ್ಡೆ, ಬಾಳೆಕಾಯಿ, ಎಷ್ಟು ಥರದ ಬಜ್ಜಿ ಮಾಡ್ತಾ ಇದೆಯಾ? ಎಲ್ಲ ನೋಡಕ್ ಒಂದೇ ಥರ ಇದೆ. ಅಲ್ಲ ಕಣೆ, ಇಷ್ಟೊತ್ತಾದ್ರೂ ಬಂದೇ ಇಲ್ವಲ್ಲೇ. ಶಾಂತಿ ಶಾಂತಿ ವಸಂತ, ನಮಸ್ತೆ ನಮಸ್ತೆ. ಬನ್ನಿ ಬನ್ನಿ ಬನ್ನಿ. ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ತಗೋ ಶಾಂತ ಇದನ್ನ. ಇದೆಲ್ಲ ಯಾವ ತರಕ್ ಹೋದೆ? ಇರ್ಲಿ ತಗೋ. ಬನ್ನಿ ಒಳಗ್ ಬನ್ನಿ. ಬನ್ನಿ 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 ಬನ್ನಿ. ಏನ್ ಶಾಂತಿ ನೀನು ಬರೀ ಫೋನಲ್ಲೇ ಮಾತಾಡೋದಾಗೋಯ್ತು, ಊರ್ ಕಡೆ ಬರ್ಲೇ ಇಲ್ಲ. ಅಯ್ಯೋ ಏನ್ ಮಾಡೋದು, ಫುಲ್ ಬಿಸಿ ಕಣೆ ನಾನು. ಹಂಗಾಗಿ ಶಾಂತಿ ಇವರು ನನ್ನ ರಿಲೇಟಿವ್. ಶಾಂತಿ, ನಾನು ನಿನ್ ಫ್ರೆಂಡು ಕಣೆ, ಇಲ್ಲೇ ಕೂತಿದ್ದೀನಿ. ಅಯ್ಯೋ ಸಾರಿ. ವಸಂತ, ಇವಳು ಕಸ್ತೂರಿ. ಕಾಲೇಜ್ ಡೇಸ್ ಅಲ್ಲಿ ನಾವಿಬ್ರು ಹೇಗ್ ಫ್ರೆಂಡ್ ಆಗಿದ್ವೋ, ಈಗ ಇವಳು ಹಾಗೆ ನನ್ನ ಬೆಸ್ಟ್ ಫ್ರೆಂಡು. ಕಾಫಿ ಟೀ ಏನ್ ತಗೋತೀರಾ? ಏನು ಬೇಡ ಶಾಂತಿ, ಇವಾಗ ತಾನೇ ಬಂದ್ವಲ್ಲ, ಇನ್ ಸ್ವಲ್ಪ ಹೊತ್ತಾಗ್ಲಿ, ಆಮೇಲೆ ತಗೋತೀನಿ. ಮೀನಮ್ಮ, ಎಲ್ರಿಗೂ ನೀರ್ ತಗೊಂಬರಮ್ಮ. ತರ್ತೀನತ್ತೆ. ಶಾಂತಿ, ನೀನ್ ಸ್ವಲ್ಪನೂ ಬದಲಾಗಿಲ್ಲ ಕಣೆ. ಕಾಲೇಜ್ ಡೇಸಲ್ಲೆಲ್ಲ ಎಷ್ಟು ಸುಂದರವಾಗಿದ್ದೋ, ಇವಾಗ್ಲೂ ಅಷ್ಟೇ ಸುಂದರವಾಗಿದ್ಯಾ ನೋಡು. ಹೋಗೆ ಕಣೆ, ನೀನ್ ಸುಮ್ನೆ ಹೇಳ್ತಿದ್ಯಾ ಅಷ್ಟೇ. ಇಲ್ಲ ಕಣೆ, ಇನ್ನೂ ಅದೇ ಗ್ಲಾಮರ್ ಮೇಂಟೈನ್ ಮಾಡಿದ್ಯಾ ನೋಡು. ಶಾಂತಿ, ನಿನ್ಗೆ ಮದ್ವೆ ವಯಸ್ಸಿಗೆ ಬಂದಿರೋ 3 ಗಂಡ್ಮಕ್ಳಿದಾರೆ ಅಂದ್ರೆ ಯಾರು ನಂಬಲ್ಲ ಕಣೆ. ಈಗ್ಲೂ ಅಷ್ಟು ಬ್ಯೂಟಿಫುಲ್ ಆಗಿದೀಯಾ. ಎಲ್ರೂ ಹಾಗೆ ಹೇಳ್ತಾರೆ ಕಣೆ. ಇನ್ ಕೆಲವ್ರು ಮನೆಗ್ ಬಂದ್ರೆ ಅಯ್ಯೋ ಈ ಹುಡುಗರ ಅಕ್ಕ ನಾನು ಅಂತ ಕೇಳ್ತಾರೆ. ಅಯ್ಯೋ ಸೂರ್ಯ, ಯಾಕಪ್ಪ ಏನಾಯ್ತು? ಆಂಟಿ, ಅದು ಫ್ರೆಂಡು ಅಧ್ಯಕ್ಷ ಫಿಲಮ್ ಅಲ್ಲಿ ಶರಣ್ ಸಂಘಕ್ಕೆ ಒಂದು ಹೆಸರಿಟ್ಟಿರ್ತಾರಲ್ಲ, ಆ ಸಂಘದ ಹೆಸರೇನು ಅಂತ ಕೇಳ್ದ. ಅದಕ್ಕೆ ನಾನು ನನಗೆ ವಾಯ್ಸ್ ನೋಟ್ ಕಳಿಸ್ತಾ ಇದ್ದೆ, ಚೀಪು ಸಂಘ ಅಂತ. ಶಾಂತಿ, ಇವ್ರೆಲ್ಲ ನಿನ್ ಮಕ್ಳ? ಹೌದು ಹೌದು ಹೌದು, ಇವನೇ ನನ್ ದೊಡ್ಡ ಮಗ ಮನೋಜ. ನಮಸ್ತೆ ಆಂಟಿ. ನೀವೇನ್ ಕೆಲಸ ಮಾಡ್ತಿದ್ಯಪ್ಪ? ಕಾರ್ ಶೋರೂಮ್ ಅಲ್ಲಿ. ಕಾರ್ ಶೋರೂಮ್ ಅಲ್ವೋ, ಕಾರ್ ಏಜೆನ್ಸಿನಲ್ಲಿ ಪಾರ್ಟ್ನರ್ ಆಗಿದ್ದೀನಿ ಅಂತ ಹೇಳು. ದುಡ್ಡು ಡೀಲಿಂಗ್ಸ್ ಎಲ್ಲ ಮಾಡ್ತಾನೆ ನನ್ ಮಗ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಆಟ್ನವಾಗಿದ್ದೀನ. ಏಕೆ? ನನ್ ದೊಡ್ಡ ಸೊಸೆ ರೋಹಿಣಿ ಸ್ವಂತ ಪಾರ್ಲರ್ ಇಟ್ಕೊಂಡಿದ್ದಾಳೆ. ನಾನ್ ನಿನ್ಗೆ ಹೇಳಿದ್ದೆ, ನೆನ್ಪಿದ್ಯಾ? ಅವರಪ್ಪ ಮಲೇಷ್ಯಾದಲ್ಲಿ ದೊಡ್ಡ ಹೋಟೆಲ್ ಬಿಸ್ನೆಸ್ ಇಟ್ಕೊಂಡಿದ್ದಾರೆ, ತುಂಬಾ ಶ್ರೀಮಂತರು. ಶಾಂತಿ, ಈ ಹುಡ್ಗ ನಿನ್ 2ನೇ ಮಗ ಅಲ್ವಾ? ಹೌದು, ಅವನ ಹೆಸರು ಸೂರ್ಯ ಅಂತ. ನಮಸ್ತೆ ಆಂಟಿ. ನಾನು ಕಾರು. ಇವನು ಬೇಜಾನ್ ಕಾರ್ಗಳು ಇಟ್ಕೊಂಡು ಕಾರ್ ಟ್ರಾವೆಲ್ಸ್ ನಡೆಸ್ತಿದ್ದಾನೆ, ಕಾರ್ ಆಪರೇಟರ್ ಕೂಡ ಆಗಿದ್ದಾನೆ.
ಹೌದು 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 ಬೇಜನ್ ಬಿಸ್ನೆಸ್ ಮಾಡ್ತಾನೆ. ಬಿಸ್ನೆಸ್ ಏನೋ ಆಗತ್ತೆ, ಆದರೆ ನಾನು ಸೂರ್ಯ ಸ್ವಲ್ಪ ಸುಮ್ಮನಿರಪ್ಪ. ಈ ಹುಡುಗ ಹಾಗೆ ಏನಾದ್ರೂ ಮಾತಾಡ್ತಾನೆ ಇರ್ತಾನೆ. ಏನಮ್ಮ ಶ್ರುತಿ, ಏನು ಓದ್ಕೊಂಡಿದ್ಯಾ? ಇಂಜಿನಿಯರಿಂಗ್ ಅಂಕಲ್. ಓ, ನನ್ನ ಮಗನು ಅದನ್ನೇ ಓದಿರೋದು. ಹಾಗಿದ್ರೆ ನಿಮ್ಮಿಬ್ಬರ ಅಭಿರುಚಿ ಒಂದೇ ಆಗಿರುತ್ತೆ. ವಾಸುದೇವ್, ಇಬ್ರು ತುಂಬಾ ವರ್ಷದ ಮೇಲೆ ಭೇಟಿಯಾಗಿದ್ದಾರೆ. ಅವರಿಬ್ರು ಸಪ್ರೇಟ್ ಆಗಿ ಮಾತಾಡ್ಕೊಳ್ಳೋದು ಬಿಟ್ರೆ ಹೇಗೆ? ಅದಕ್ಕೇನಂತೆ ಅಣ್ಣ? ಶ್ರುತಿ ಹೋಗಮ್ಮ. ಮಾಮ್, ಶ್ರುತಿ ಹೋಗಿ ಮಾತಾಡಮ್ಮ. ಶ್ರುತಿ ಕಮಾನ್ ಕಮಾನ್ ಶ್ರುತಿ ಕಮ್ ಶ್ರುತಿ. ಕಮ್ ಕಮ್. ಏನೋ ನಂಗೆ ಮದುವೆ ನನಗೆ ಇಂಟ್ರೆಸ್ಟೇ ಇಲ್ಲ. ಬಟ್ ನಿನ್ನ ನೋಡಿದ್ಮೇಲೆ ಫಿಕ್ಸ್ ಆಗೋದೆ. ಮದುವೆ ಏನಾದರೂ ಆದರೆ ನಿನ್ನೆ ಆಗಬೇಕು ಅಂತ. ಯು ಸೋ ಬ್ಯೂಟಿಫುಲ್ ಶ್ರುತಿ. ನಿಂಗೆ ನಾನು ಇಷ್ಟ ಆದ್ನಾ? ಅದು ನನಗಿದೆಲ್ಲ ನಾನು ಹಿಂಗೆಲ್ಲ ಕೇಳೋದೇ ಇಲ್ಲ. ಐ ನೋ ನಾನು ನಿಂಗೆ ಇಷ್ಟ ಆದೆ ಅಂತ. ನಮ್ಮಪ್ಪ ಅಮ್ಮ ಇಲ್ಲಿ ಪೂಜೆ ಇದೆ ಅಂತ ನಿಂಗೆ ಸರ್ಪ್ರೈಸ್ ಕೊಡೋಕೆ ಬಂದಲ್ಲ. ವೇಟ್, ನಾನು ನಿಂಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ. ವೇಟ್. ಟೇಕ್ ಇಟ್. ಏನಿದು? ಓಪನ್ ಓಪನ್ ಮಾಡು. ಏನಿದು? ಓಪನ್ ಮಾಡು. ನೋಡಿ, ರವಿ ಬಂದ. ರವಿ ಬಾಪ ಕಂದ ಬಾ. ಸೂರ್ಯ ಕುತ್ಕೋ. ಅದೇ ನೀವು ನೋಡ್ಬೇಕು ಅಂತ ಇದ್ರಲ್ಲ. ರವಿ, ನಾನು ನಿಂಗೆ ಹೇಳಿಲ್ವಾ, ಇವಳೆ ನನ್ನ ಫ್ರೆಂಡ್ ವಸಂತ ಅಂತ. ಇವ್ರ ಮನೆ ಹುಡುಗಿನೇ ನಿನಗೆ ತಂದ್ಕೋಬೇಕು ಅಂತ ಅನ್ಕೊಂಡಿದೀವಿ. ಇವನು ನನ್ನ 3ನೇ ಮಗ ರವಿ. ಫಾರಿನ್ಗೆ ಹೋಗಿ ಕುಕ್ಕಿಂಗ್ ಎಲ್ಲ ಓದ್ಕೊಂಡ್ ಬಂದಿದ್ದಾರೆ. ನಾನೆಲ್ಲ ಹೇಳಿದೀನಿ ಕಣೋ. ಕೇಟ್ರಿಂಗ್ ಬಿಸ್ನೆಸ್ ಮುಗಿಸಿದ್ಮೇಲೆ ಅವನೇ ಸ್ವಂತವಾಗಿ ರೆಸ್ಟೋರೆಂಟ್ ಇಟ್ಕೋಬೇಕು ಅಂತ ಅನ್ಕೊಂಡಿದ್ದಾನೆ. ಈಗ ಅದಕ್ಕೆ ಸ್ವಲ್ಪ ಟ್ರೈನಿಂಗ್ ತಗೋತಾ ಇದ್ದಾನೆ. ಸುಳ್ಳಿನ ಮೂಟೆ ಅನ್ನೋ ಪದ ಕೇಳಿದ್ದೆ, ಆದರೆ ಇವಾಗ ಕಣ್ಣೆದ್ರಿಗೆ ನೋಡ್ತಾ ಇದ್ದೀನಿ ಫಸ್ಟ್ ಟೈಮ್. ಇರ್ರಿ, ಅತ್ತಿ ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಏನು ಹೇಳೋದು ಸುಡ್ಗಾಡು.